ಗಿರ್ರಸ್ಸು ಮತ್ತು ಸಾಹಿವಾಲ್ ಹಸು ಇದೆ ನಮ್ಮ ಹತ್ರ. ನಮ್ಮ 90% ನಮ್ಮ ಮನೇಲಿ ಹುಟ್ಟಿರೋಂಥ ಕರುಗಳೇ ನಮ್ಮ ಹತ್ರ ಇರೋದು. 50-100 ಹಸು ಮೇಲೆ ಕೊಟ್ಟಿದ್ದೀವಿ ನಾವು ಬೇರೆ ಕಡೆ. ನಮ್ಮವೆಲ್ಲ 15-16 ಲೀಟ್ರ್ಗಿಂತ ಹಾಲಿದ್ದಾವೆ. ಮತ್ತು ಒಂದು ಲ್ಯಾಕ್ಟೇಷನ್ ತಗೊಂಡ್ರೆ ನಮಗೆ 2-2.5 ಸಾವಿರ ಲೀಟ್ರ್ ಹಾಲು ಬರುತ್ತೆ. ಒಂದು ಖರ್ಚು 60,000 ಹೋದ್ರೂ ನಿಮ್ಗೆ 1 ಲಕ್ಷ ಪ್ರಾಫಿಟ್ ಇರುತ್ತೆ. ಹಸು ಬಗ್ಗೆ ನಮಗೆ ಗೊತ್ತಿರಬೇಕು ಮೇಯ್ನು ಆಯ್ಕೆ ಮಾಡೋಕ್ಕೆ. ಫಾರ್ಮ್ ಬೇಕಾದ್ರೆ ಸೆಟ್ ಮಾಡಿ ಕೊಡ್ತೀವಿ, ಹಸ್ಗಳು ಕೊಡಿಸ್ತೀವಿ. ಇದು ಬ್ರೀಡಿಂಗ್ ಅಂದರೆ ಕರುಗಳು ಬೇಕಾದ್ರೆ ಕೊಡ್ತೀವಿ. 1-1.5 ವರ್ಷದ ಕರುಗಳು ಇವೆಲ್ಲ. ಮತ್ತು ಇನ್ನೊಂದೇನೋ ಹಸು ಬೇಕು ಅಂದರೆ ಬೇಕಾದ್ರೆ ಅಲ್ಲಿಂದ ತರಿಸ್ಕೊಡ್ಬೋದು. ಬ್ರೀಡ್ ಇದ್ದರೆ 100% ಮಿಲ್ಕ್ ಬರ್ತವೆ. ನಾವು ಒಳ್ಳೆ ಬುಲ್ ಕ್ರಾಸ್ ಆಗಿರಬೇಕು, ಅದರ ಅಪ್ಪ ಅಮ್ಮ ಆ ಮಿಲ್ಕೆಲ್ಲ ಕೌಂಟ್ ಆಗುತ್ತೆ. ಹಿಸ್ಟ್ರಿ ಇರೋದಕ್ಕೆ ಅವ್ರಿಗೆ ಅದೊಂದು ರೆಕಾರ್ಡ್ ಇರುತ್ತೆ. ಒಳ್ಳೆ ಬ್ರೀಡ್ ನೋಡ್ತಂದ್ರೆ ಗಿರ್ ಯಾವತ್ತೂ ಬ್ಲಡ್ ಲೈನ್ ತಂದ್ರೇ ತುಂಬ ಒಳ್ಳೇದು. ಯಾರೇ ಗೊತ್ತಿದ್ರೆ ಈಗ ದೇಸಿ ಹಸು ಸಾಕಿದ್ದಾರೆ ಅಂದರೆ ಹುಡಿಕೊಂಬಂದು ಅವರೇ ತುಪ್ಪ ತಗೊಂಡು ಹೋಗ್ತಾರೆ. ನಮ್ಮ ಹೆಸರು ಕೃಷ್ಣ ಅಂತ ಹೇಳ್ಬಿಟ್ಟು, ಅರಕನಹಳ್ಳಿ ಗ್ರಾಮ, ಮದ್ದೂರು ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ಅಮೃತ್ ಡೈರಿ ಫಾರ್ಮು, ಗಿರ್ರಸ್ಸು ಮತ್ತು ಸಾಹಿವಾಲ್ ಹಸು ಇದೆ ನಮ್ಮ ಹತ್ರ. ದೇಸಿ ಹಸುಗಳಲ್ಲಿ ಜಾಸ್ತಿ ಮಿಲ್ಕ್ ಬರೋಂಥದ್ದು ಗಿರ್ರು ಮತ್ತು ಸಾಹಿವಾಲೆ. ಅದು ಬಿಟ್ಟರೆ ಬೇರೆ ಯಾವುದು ಅಷ್ಟೊಂದು ಜಾಸ್ತಿ ಬರಲ್ಲ. ಮತ್ತು ನಮಗೆ ಹೊಂದ್ಕೊಂಡು ಕರೆಕ್ಟಾಗಿರೋದು ಗಿರ್ರು ಮತ್ತು ಸಾಹಿವಾಲೆ. ಸರ್, ಈಗ ಸ್ಟಾರ್ಟಿಂಗು ನೀವು ಎಷ್ಟು ಹಸುಗಳಿಂದ ಶುರು ಮಾಡಿ ಇವಾಗ ಎಷ್ಟು ಹಸುಗಳಿದೆ ಸರ್? ನಾವು ಸ್ಟಾರ್ಟಿಂಗ್ ಒಂದು 5-4 ಹಸುವಿಂದ ಸ್ಟಾರ್ಟ್ ಮಾಡಿದ್ವಿ. ಇವಾಗ ನಮ್ಮ ಹತ್ರ ಒಂದು 70-80 ಇದೆ. ಎಲ್ಲ ಹೇಗಿದೆ ಸರ್ ಹಸುಗಳು? ಎಲ್ಲ ಸೂಪರಾಗಿದೆ. ಒಳ್ಳೊಳ್ಳೆ ಸಮಯನ ಹಾಕಿ ಕರುಗಳು ತೆಗ್ದಿದ್ದೀವಿ. ಗಿರ್ರು ಮತ್ತು ಸಾಹಿವಾಲೆಲ್ಲ ಅಷ್ಟೇ ಒಳ್ಳೆ ಬುಲ್ಲಿದೆ ನಮ್ಮ ಹತ್ರ. ಎರಡೂ ಗಿರ್ರು ಸಾಹಿವಾಲ್ ಎರಡೂ ಇಲ್ಲೇ ಡೈರೆಕ್ಟ್ ಕ್ರಾಸಿಂಗ್ ಆಗಿ ಇಲ್ಲ ನಮ್ಮ ಹತ್ರನೇ ಬ್ರೀಡಿಂಗ್ ಆಗಿರೋಂಥ ಕರುಗಳು. ನಮ್ಮ 90% ನಮ್ಮ ಮನೇಲಿ ಹುಟ್ಟಿರೋಂಥ ಕರುಗಳೇ ನಮ್ಮ ಹತ್ರ ಇರೋದು. 50-100 ಹಸು ಮೇಲೆ ಕೊಟ್ಟಿದ್ದೀವಿ ನಾವು ಬೇರೆ ಕಡೆ. ಎಲ್ಲ ಫಿಲ್ಟ್ರು ಮಾಡಿ ನಮ್ಮದು ಪ್ಯೂರ್ ಬ್ರೀಡ್ ಮಾಡ್ಕೊಂಡಿರೋದು ನಾವು. ಬಟ್ ಏನಂದರೆ ನಮಗೆ ಎಚ್-ಎಫ್ ಇವಕ್ಕೆಲ್ಲ ಹೋಲ್ಸ್ಕೊಂಡ್ರೆ ಇದು ಆರಾಮ್ ಅನಿಸ್ತು. ಈಸಿ ಇದೆ, ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಮತ್ತು ಮೈ ತೊಳಿಯಂಗಿರಲ್ಲ. ಇವ್ಯಾವು ನೋಡಿ ಇಲ್ಲಿರೋ ಕರುಗಳು ಯಾವು ನಾವು ಮೈ ತೊಳೆದೇ ಇಲ್ಲ. ಮತ್ತು ನಮ್ಮ ದೇಸಿ ತಳಿ ಅಲ್ವಾ ಮೇಯ್ನು, ಗೊಬ್ಬರ ಯೂಸ್ ಆಗುತ್ತೆ, ಗಂಜಲ ಯೂಸ್ ಆಗುತ್ತೆ. ನಮ್ಮವೆಲ್ಲ 15-16 ಲೀಟ್ರ್ಗಿಂತ ಹಾಲಿದ್ದಾವೆ. ಕರುಗೆ ಬಿಟ್ಟು 10 ಲೀಟ್ರಿಗೇನು ಮೋಸ ಇಲ್ಲ. ಮತ್ತು ಒಂದು ಲ್ಯಾಕ್ಟೇಷನ್ ತಗೊಂಡ್ರೆ ನಮಗೆ 2-2.5 ಸಾವಿರ ಲೀಟ್ರ್ ಹಾಲು ಬರುತ್ತೆ, ಒಂದು ಲ್ಯಾಕ್ಟೇಷನ್ ಪೂರ್ತಿ. ಆ ಲೆಕ್ಕಾಚಾರ ಹಾಕೊಂಡ್ರೆ ನಿಮ್ಗೆ 80 ರೂಪಾಯಿ ಕೊಟ್ಟರು 2,000 ಲೀಟ್ರ್ ಅಂದ್ರೂ 1,60,000 ಆಗುತ್ತೆ. 1,60,000 ಒಂದು ಖರ್ಚು 60,000 ಹೋದ್ರೂ ನಿಮ್ಗೆ 1 ಲಕ್ಷ ಪ್ರಾಫಿಟ್ ಇರುತ್ತೆ. ಮತ್ತು ಪ್ಲಸ್ಸು ಗಿಫ್ಟಾಗಿ ಕರು ಇರ್ತದೆ, ಬೋನಸ್ಸು. ಹಂಗಾಗಿ ಏನು ದೇಸಿ ಹಸುಗಳಲ್ಲಿ ಯಾವುದೇ ರೀತಿ ಲಾಸ್ ಇಲ್ಲ. ಮತ್ತು ಸಾಕೋರು ಕಡಿಮೆ ಸಂಖ್ಯೆ ಇದೆಯಲ್ಲ? ಸಾಕೋರು ಅಂದರೆ ಅದೇ ಮೈಂಡ್ ಸೆಟ್ಟು. ಈಗ ಪ್ರಾಬ್ಲಮ್ ಏನಾಗಿದೆ ಅಂದರೆ ಸಾಕೋರು ಇವಾಗ ನಾವು ಸಾಕ್ತೀವಿ, ಮಾರ್ಕೆಟಿಂಗ್ ಇಲ್ಲ ಅಂತಾರೆ. ಈ ಸಾಕದ ಮೇಲೆ ತಾನೇ ಮಾರ್ಕೆಟಿಂಗ್ ಆಗೋದು. ಹಸು ಸಾಕಿದ್ಮೇಲೆ ಮಾರ್ಕೆಟ್ ಅದೇ ಆಗುತ್ತೆ ಅಲ್ಲ. ಸೊ ಹಾಲೊಂದಕ್ಕೋಸ್ಕರ ನೀವು ಹಸುಗಳನ್ನ ಸಾಕಾಣಿಕೆ ಮಾಡ್ತಾರುವಂಥದ್ದು? ಇಲ್ಲ, ಬ್ರೀಡಿಂಗು ಮೈನ್ ಬ್ರೀಡಿಂಗ್. ಇವಾಗ ರೈತರು ಕೊಟ್ಟರು ಈಗ 10-15 ಲೀಟ್ರ್ ಹಾಲು ಬರ್ತದೆ ದಿನಕ್ಕೆ ಅಂದರೆ ಆರಾಮಾಗಿ ರೈತರು ಸರ್ವೈವ್ ಆಗ್ತಾರೆ. ಮತ್ತು ಇನ್ನೊಂದು ಏನಂದರೆ, ಒಂದು ದೇಸಿ ಹಸು ಒಂದು ಮನೇಲಿದ್ದರೆ ಅವ್ರಿಗೆ ಮಕ್ಳಿಗೆ ಹಾಲು ಆಗುತ್ತೆ. ಮತ್ತು 1 ಲೀಟ್ರ್ 2 ಲೀಟ್ರ್ ಕೊಟ್ಟರೆ ವರ್ಕೌಟ್ ಆಗಲ್ಲ. ಯಾಕಂದರೆ ಇವತ್ತು ಯಾರೇ ಇದ್ರೂ ಈಗ ಕಾಸು ಬರ್ತದೆ ಅಂದ್ರೇ ಮಾಡೋದು, ಯಾರು ಸಾಕಲ್ವಲ್ಲ. ಬ್ರೀಡಿಂಗ್ ಅಂದರೆ ಏನಂದರೆ, ಇವಾಗ 3 ಥರ ಹಸುಗಳಿರ್ತವೆ ಗುಜರಾತಲ್ಲಿ. ಒಂದು ಕುರಿ ಮಂದೆ ಥರ ಇಟ್ಕೊಂಡೋಗಿ ಸಾಕೋವಿರ್ತವೆ. ಎರಡನೇ ಟೈಪ್ ಬಂದು ನಿಮಗೆ 5-10 ಹಸು ಇಟ್ಕೊಂಡು ಮೀಡಿಯಮಾಗಿ ಬ್ರೀಡಿಂಗ್ ಮಾಡ್ತಾ ಇರ್ತಾರೆ. ಇನ್ನು ಮೂರನೇದು ಏನಂದರೆ, ದೊಡ್ಡ ಬ್ರೀಡರ್ ಇದ್ದಾರೆ. ಇವ್ರಿಗೆಲ್ಲ ವ್ಯತ್ಯಾಸ ಏನಂದರೆ, ಈ ಬೀಡಾಡಿ ಮಾಮೂಲಿ ಕುರಿ ಮಂದೆ ಥರ ಮೇಯ್ಸೋರು ಹಾಲು ಕರಿಯಲ್ಲ, ಇದು ಮಾಡಲ್ಲ. ಅವು 1 ಲೀಟ್ರ್ 2 ಲೀಟ್ರ್ 3 ಲೀಟ್ರ್ ಬರ್ತವೆ, ಅದ್ರ ಮೇಲೆ ಬರಲ್ಲ. ಮತ್ತು ಸ್ವಭಾವ ಇರಲ್ಲ ಅವಕ್ಕೆ, ರ್ಯಾಶು. ಅವೆಲ್ಲ ನಿಮ್ಗೆ 60,000 50,000 ಹಿಂಗೆ ಸಿಗ್ತವೆ. ನಿಮಗೆ ಮೀಡಿಯಮ್ ರೈತರ ಹತ್ರ ಸಾಕಿರೋದು ಸ್ವಲ್ಪ ಚೆನ್ನಾಗಿರೋವು ಅಂದರೆ ಅವೆಲ್ಲ 1-20 ಹಿಂಗೆ ಆಗ್ತವೆ. ಬ್ರೀಡ್ರ್ ಹತ್ರ ಹೋದರೆ ನಿಮಗೆ ಗೊತ್ತು ರೇಟ್ಗಳು. ಅಲ್ಲ ಸರ್, ರೈತರ ಹತ್ರ ಹೋಗಿ ತರಬೇಕು. ರೈತರ ಹತ್ರ ತರ್ಬೋದು, ಅವ್ರವ್ರ ಬಜೆಟ್ ಇದ್ದಂಗೆ ಅವ್ರವ್ರು ತರ್ಬೋದು, ತೊಂದರೆ ಇಲ್ಲ. ಹಸು ಬಗ್ಗೆ ನಮಗೆ ಗೊತ್ತಿರಬೇಕು ಮೇಯ್ನು ಆಯ್ಕೆ ಮಾಡೋಕ್ಕೆ. ನಮಗೆ ಗೊತ್ತಿದ್ರೆ ಆರಾಮಾಗಿ ತರ್ಬೋದು. ಈ ನಡುವೆ ನಾವು ತಂದೆ ನಮ್ಮನೇಲೆ ಬ್ರೀಡ್ ಆಗಿದ್ದಾವಲ್ಲ, 10 ವರ್ಷದಿಂದನೂ ಬ್ರೀಡಿಂಗ್ ಆಗಿದೆ. ನಮ್ಮನೇಲೆ ಕರ್ಕೊಂಡಿರ್ತಾವಲ್ಲ, ನೀಟಾಗಿ ಮಾಡ್ತೀವಿ ಅಂದರೆ ನಾವೇ ತಂದು ಕೊಡ್ತೀವಿ. ಬೇಕಂದರೆ ತಂದು ಕೊಡ್ತೀವಿ. ಬೇಕಾದ್ರೆ ಮಾರ್ಕೆಟಿಂಗು ನಮಗೂ ಇವಾಗ ಹಾಲಿಗೆ ಡಿಮ್ಯಾಂಡ್ ಇರೋದ್ರಿಂದ ಯಾರೋ ಅಕ್ಕಪಕ್ಕ ಸಾಕ್ತೀವಿ ಅಂದರೆ ಫಾರ್ಮ್ ಬೇಕಾದ್ರೆ ಸೆಟ್ ಮಾಡಿಕೊಡ್ತೀವಿ, ಹಸ್ಗಳು ಕೊಡಿಸ್ತೀವಿ. ಈಗ ನೀವೇ ಫಾರ್ಮ್ ಸೆಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಿ. ಸೊ ಯಾವ ರೀತಿ ಸೆಟ್ ಮಾಡ್ಕೊಡ್ತೀರಿ? ಏನಿಲ್ಲ, ಒಳ್ಳೆ ಹಸ್ಗಳು ಸೆಲೆಕ್ಷನ್ ಮಾಡ್ಕೊಡ್ತೀವಿ. ಶೆಡ್ಡಿ ಥರ ಇರಬೇಕು ಅಂತ ಹೇಳ್ಕೊಡ್ತೀವಿ. ಇಲ್ಲಿ ಕರ್ನಾಟಕದಲ್ಲಿ ಇವಾಗ ಸ್ವಲ್ಪ ಸಾಹಿವಾಲ್ ಜಾಸ್ತಿ ಡಿಮ್ಯಾಂಡ್ ಇದೆ. ಯಾಕಂದರೆ ಡೈರಿಲೆಲ್ಲ ನಿಮ್ಗೆ 68 ರೂಪಾಯಿನ ಕೊಡ್ತಾರಂತೆ. 2 ಡಿಸ್ಟಿಕಲ್ಲಿ ಇದು ತಾಲೂಕಲ್ಲಿ ಮಾತ್ರ, ಮಾಗಡಿ ಮತ್ತು ಕನಕಪುರ. ಹಂಗಾಗಿ ಸ್ವಲ್ಪ ಸಾಹಿವಾಲಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ ಮಿಲ್ಕಿಂಗ್ಗೆ. ಎಷ್ಟು ಲೀಟ್ರ್ ಬರ್ತಿದೆ ಪರ್ ಡೇ? ನಮಗೊಂದು 100 ಲೀಟ್ರ್ ಮೇಲೆ ಬರ್ತಿದೆ. 100 ಲೀಟ್ರನ್ನ ನೀವು ಬೆಂಗಳೂರಿಗೆ ಬೆಂಗಳೂರಿಗೆ ಕಳಿಸ್ತೀವಿ, ಉಳಿದು ತುಪ್ಪ ಮಾಡ್ತೀವಿ. ಅದೇ ಕಸ್ಟಮರ್ ತುಪ್ಪನೂ ಹೋಗುತ್ತೆ. ಇದು ಬ್ರೀಡಿಂಗ್ ಅಂದರೆ ಕರುಗಳು ಬೇಕಾದ್ರೆ ಕೊಡ್ತೀವಿ, ಹಸು ಯಾವುದು ಕೊಡಲ್ಲ.
ಈಗ ನಮಗೆ ಅಂತಂದ್ರೆ ಯಾವ್ಯಾವ ಕರುಗಳು ಕೊಡ್ತೀರಾ ಸರ್? ಈ ಕಡೆ ಇರೋ ಕೊಡ್ತೀವಿ, ಬಾಕ್ಸಲ್ಲಿ ಇರೋ ಸ್ವಲ್ಪ 1-1.5 ವರ್ಷದ ಕರುಗಳು ಇವೆಲ್ಲ. ಇವೆಲ್ಲ ಸಾಯಿವಾಲ ಗಿರ ಸರ್? ಸಾಹಿವಾಲು ಇದೆ, ಗಿರ್ರು ಇದೆ, ಎರಡು ಮಿಕ್ಸ್ ಇದ್ದಾವೆ. ಕೊಡುವಂಥವು ಈಗ ಎಷ್ಟಿದ್ದಾವೆ ಸರ್? ಕೊಡುವಂಥ ಒಂದು 10 ಕರು ಇದ್ದಾವೆ. ಯಾಕಂದರೆ ತುಂಬ ಕಷ್ಟಪಟ್ಟು ಬ್ರೀಡ್ ಮಾಡಿದ್ದೀವಿ ಇಷ್ಟು ವರ್ಷ. ಯಾಕೆ ಎಲ್ಲೋ ಹೋಗಿ ಅದೇನೋ ಆಗೋದು ಬೇಡ ಅಂತ ಅಷ್ಟೇ. 1 ವರ್ಷ ಸಾಕಿದ್ರೆ ಈಟಿಗೆ ಬರ್ತವೆ. ಸಮೇನ್ ಹಾಕೊಂಬೋದು, ಇಲ್ಲ ಬುಲ್ ಕ್ರಾಸ್ ಮಾಡ್ಕೊಂಡು ಇದು ಮಾಡಿದ್ರೆ ಒಂದು 4 ವರ್ಷಕ್ಕೆಲ್ಲ ಕರು ಹಾಕ್ತವೆ. ದೇಸಿ 4 ವರ್ಷಕ್ಕೆ ಕರು ಹಾಕೋದು, 3 ವರ್ಷಕ್ಕೆಲ್ಲ ಈಟಿಗೆ ಬರ್ತವೆ, ಗರ್ಭ ಬೆಳಿಬೇಕು. ಬಟ್ ಏನಂದರೆ ಎಚ್.ಎಫ್ ಥರ ನಿಮ್ಗೆ 1.5 ವರ್ಷಕ್ಕೆ 2 ವರ್ಷಕ್ಕೆ ಕರು ಹಾಕಲ್ಲ. 4 ವರ್ಷಕ್ಕೆ ಪ್ರೆಗ್ನೆನ್ಸಿ ನಿಂತರೂ ಅದು ನಿಮಗೆ 20-22 ವರ್ಷ ಇರುತ್ತಲ್ಲ, ಒಂದು 15-18 ಕರು ಕೊಡುತ್ತೆ. ಹಂಗಾಗಿ ಎಚ್.ಎಫ್ ನಿಮಗೆ ಬೇಗ ಕನ್ಸೀವ್ ಆಗ್ತವೆ, ಒಂದು 5-6 ಕರುಗೆಲ್ಲ ವೀಕ್ ಆಗಿಬಿಡ್ತವೆ. ಕರುಗಳು ಮಾತ್ರ ಕೊಡ್ತೀರಾ? ಈಗ ಹಸುಗಳು ಬೇಕು ನಮಗೆ? ಹಸುಗಳು ಅಂದರೆ ನಮಗೆ ಮಿಲ್ಕಿಂಗ್ಗೆ ಆರ್ಡ್ರ್ ಜಾಸ್ತಿ ಇರೋದ್ರಿಂದ ಹಸುಗಳು ಕೊಡೋಕ್ಕಾಗಲ್ಲ. ಮತ್ತು ಇನ್ನೊಂದೇನೋ ಹಸು ಬೇಕು ಅಂದರೆ ಬೇಕಾದ್ರೆ ಅಲ್ಲಿಂದ ತರಿಸ್ಕೊಡ್ಬೋದು, ನಮ್ಮ ಹತ್ರ ಯಾವ ಕೊಡೋವಿಲ್ಲ. ತರಿಸಿ ಕೊಡ್ತೀರಾ? ತರಿಸಿ ಬೇಕಾದ್ರೆ ಕೊಡ್ತೀನಿ, ಪಕ್ಕ ನಮ್ಮಂತ ಇರೋಂಥವೇ ಬ್ರೀಡ್ ಇರೋಂಥವೇ ತರಿಸ್ಕೊಡ್ತೀವಿ. ಈಗ ತರಿಸ್ಕೊಡ್ತೀರಾ ಅಂತಂದರೆ ಪೇಮೆಂಟ್ ಎಲ್ಲ ಯಾವ ರೀತಿ ಇರುತ್ತೆ? ಇಲ್ಲ, ಅವ್ರು ಬಂದು ನಮ್ಮ ಫಾರ್ಮಿಗೆ ನೋಡಿ ಅವರು ಬೇಕು ಅಂತ ಅಂದರೆ, ಅವ್ರು 1-2 ಬೇಕು ಅಂದರೆ ಹೋದಾಗ ತರಿಸ್ಕೊಡ್ತೀವಿ. ಯಾರು ಬೇಕು ಅಂದರೆ ಕುರಿ ಮಂದೆ ಥರ ಮೇಯ್ಸೋರ ಹತ್ರ ತರಲ್ಲ. ಅಲ್ಲಿಂದ ಗುಜರಾತಿಂದ ತರ್ತೀವಿ ಅಂದರೆ ನಿಮಗೆ 30-40 ರೂಪಾಯಿ ಖರ್ಚು ಬರುತ್ತೆ ಒಂದು ಹಸುಗೆ. ಟ್ರಾನ್ಸ್ಪೋರ್ಟೇಷನ್ನು, ಓಡಾಡೋ ಖರ್ಚು ಎಲ್ಲ 30,000 ರೂಪಾಯಿ ಮೇಲೆ ಬರುತ್ತೆ. ಇನ್ನು 20,000-30,000 ಹಾಕಿದ್ರೆ ಒಳ್ಳೆ ಹಸು ಸಿಗ್ತವೆ. ಅದಕ್ಕೂ ಸೇಮ್ ಖರ್ಚೆ ಬರೋದು ಅಲ್ಲಿಂದ. ಹಂಗಾಗಿ ಇನ್ನೊಂದು 20-30,000 ಹಾಕಿ ಒಳ್ಳೆಯ ಹಸುನೇ ತರಬೇಕು. ತಂದಮೇಲೆ ಅಲ್ಲಿಂದ ತಂದು ಇಲ್ಲಿ ಬ್ರೀಡ್ ಮಾಡೋಕ್ಕೆ ಹೋದರೆ ಪ್ರಾಬ್ಲಮ್ ಏನಂದರೆ, ತಿರ್ಗಾ ನಾವು ಸ್ಟಾರ್ಟಿಂಗಿಂದ ಬ್ರೀಡಿಂಗ್ ಮಾಡೋಕ್ಕೆ ಹೋದರೆ ಒಂದು ಆ ಹಸು ಬಂದು ಆ ಕರು ಹುಟ್ಟಿ ಅದಿನ್ನು 4 ವರ್ಷಕ್ಕೆ ಕರು ಹಾಕಿ ತಿರ್ಗಿ ಆ ಕರು ಇನ್ನು 4 ವರ್ಷಕ್ಕಾಗುತ್ತೆ, 8-10 ವರ್ಷ ಆಗುತ್ತೆ. 2 ಜನ್ರೇಷನ್ನೇ ನೋಡೋಕ್ಕೆ. ಕುರಿ ಆದರೆ ಬೇಗ 6 ತಿಂಗಳಿಗೆ ಆಗ್ತಾ ಇರ್ತವೆ. ಹಸು ಹಂಗಲ್ಲ. ಬ್ರೀಡಿಂಗ್ ಮಾಡೋ ಬದಲು ಬ್ರೀಡಿಂಗ್ ಇರೋಂಥವೇ ತಂದರೆ ಉಪಯೋಗ ಅಂದರೆ 10 ಸಾಕೋ ಬದಲು ಇವನು 5 ಸಾಕರೂ ಅಷ್ಟೇ ಹಾಲು ಬರುತ್ತೆ. ನಮಗೆ ಖರ್ಚು ಮೇಂಟೈನ್ ಆಗುತ್ತೆ. ಈಗೇನಾಗುತ್ತೆ ಅಂದರೆ ದೇಸಿ ಹಸು ಫಾರ್ಮಲ್ಲಿ ಹಾಲು ಬರಲ್ಲ ಅಂತಾರೆ. ಹಸು ಬ್ರೀಡ್ ಇರಲ್ಲ. ಬ್ರೀಡ್ ಇದ್ದರೆ 100% ಮಿಲ್ಕ್ ಬರ್ತವೆ. ಈ ಬ್ರೀಡಿಂಗ್ ಅಂದರೆ ನಾವು ಒಳ್ಳೆ ಬುಲ್ ಕ್ರಾಸ್ ಆಗಿರಬೇಕು, ಅದರ ಅಪ್ಪ ಅಮ್ಮ, ಆ ಮಿಲ್ಕೆಲ್ಲ ಕೌಂಟ್ ಆಗುತ್ತೆ. ಸೊಂದೆ ಸ್ವಭಾವ, ತಾಯಿ ಸ್ವಭಾವ ಇವೆಲ್ಲ ಅದು ಇಂಪಾರ್ಟೆಂಟ್. ಅದನ್ನ ನೋಡೇ ಬ್ರೀಡಿಂಗ್ ಮಾಡಬೇಕು. ಇಲ್ಲ ಯಾವುದೋ ಒಂದು ಎತ್ಕೊ ಬಂದೆ ಮಾಡಿದೆ ಅಂದರೆ ಅದಕ್ಕೆ ಫಾರ್ಮು ಸಕ್ಸಸ್ ಆಗಲ್ಲ. ಅದ್ರದ್ದು ಹಿಸ್ಟ್ರಿ ಇದ್ರೇ ಅದು ಫಾರ್ಮ್ ಬೇಗ ಸಕ್ಸಸ್ ಆಗಿ ಮಾಡೋದು. ದೇಸಿ ಹಸುವಿನಲ್ಲಿ ಸರ್ ಹಿಸ್ಟ್ರಿ ಮೇಂಟೈನ್ ಮಾಡ್ತಾರಲ್ಲ, ಯಾಕೆ ಸರ್? ಹಿಸ್ಟ್ರಿ ಅಂದರೆ ಅದು ಪೆಡಿಗ್ರಿ ಬೇಕೇ ಬೇಕಲ್ಲ. ಈಗ ಹಿಸ್ಟ್ರಿ ಮೇಂಟೈನ್ ಮಾಡಿಲ್ಲ, ಈಗ ಇವನು ಬುಲ್ಲು ಇದ್ರ ಅಪ್ಪ ಅಮ್ಮ ಎಲ್ಲ ನೋಡಿ ನಾವು ಕ್ರಾಸ್ ತಂದಿರೋದಕ್ಕೆ ಕ್ರಾಸ್ ಮಾಡಿಸ್ಬೋದು. ಹಿಸ್ಟ್ರಿ ಇಲ್ಲ, ಸುಮ್ಮನೆ ಯಾವುದೋ ಇದರಲ್ಲಿ ಸಾಕಿರೋಂಥ ದನಗಳಿಗೆಲ್ಲ ಹಂಗೆ ಹೇಳೋಕ್ಕಾಗಲ್ಲ. ಹಿಸ್ಟ್ರಿ ಇರೋದಕ್ಕೆ ಅವ್ರಿಗೆ ಅದೊಂದು ರೆಕಾರ್ಡ್ ಇರುತ್ತೆ. ಈಗೊಂದು ಭಾವನಗರ ಲೈನ್ ಅಂದರೆ ಪ್ರದೀಪ್ ಸಿಂಗ್ ಬಾಬು, ಈ ಥರ BKR, ಈ ಥರ ಅವ್ರವ್ರದ್ದೇ ಬ್ರೀಡ್ ಅಸೋಸಿಯೇಷನ್ ಇದೆ. ಅವರೆಲ್ಲ ನಿಮಗೆ 3 ಲಕ್ಷ ಕಮ್ಮಿ ಯಾರೂ ಕೊಡಲ್ಲ, ಹಸ್ಗಳಾಗಲಿ ಕರುಗಳಲ್ಲಿ. ಯಾಕಂದರೆ ಅವರು 100 ವರ್ಷದಿಂದ ಬ್ರೀಡಿಂಗ್ ಮಾಡಿದ್ದಾರೆ. ಈಗ 60,000 ಕೊಡ್ತೀವಿ, 50,000 ಕೊಡ್ತೀವಿ ಅಂದರೆ ಅದು ಸ್ವಭಾವ ಇರಲ್ಲ. ಈಗ ಮಂದೇಲಿ ಮೇಯಿಸ್ಕೊಂಡು ಹೋಗೋ ದನಗಳು ಸ್ವಭಾವ ಇರಲ್ಲ, ಅವು ಮೈ ಮುಟ್ಟಿರಲ್ಲ, ಅವರು ಪ್ರೀತಿ ವಿಶ್ವಾಸ ಇರಲ್ಲ. ಜನಗಳು ಕಂಡ್ರೇ ಓಡ್ತವೆ, ಒದಿತವೆ, ಹಾಲು ಕರಿಯೋಕ್ಕಾಗಲ್ಲ. ಹಂಗಾಗಿ ಇಲ್ಲಿ ಗಿರ್ ಅಂದರೆ ಸಕ್ಸಸ್ ಆಗಲ್ಲ ಅಂತಾರೆ. ಒಳ್ಳೆ ಬ್ರೀಡ್ ನೋಡ್ತಂದರೆ ಗಿರ್ ಯಾವತ್ತೂ ಬ್ಲಡ್ ಲೈನ್ ತಂದ್ರೇ ತುಂಬ ಒಳ್ಳೆಯದು. ಸೊ ಇದರಲ್ಲಿ ನೀವು ಲಾಭದಾಯಕವಾಗಿ ನಡೀತಾ ಇತ್ತು ನಿಮ್ಮ ಡೈರಿ? ಇಲ್ಲ, ಇವಾಗ ಲಾಭದಾಯಕವಾಗಿದೆ. ಇವಾಗ 10 ವರ್ಷದ ಮೇಲೆ? 10 ವರ್ಷದ ಮೇಲೆ ಅಂತೇನಿಲ್ಲ. ನಾವು ಹಾಲು ಸ್ಟಾರ್ಟ್ ಮಾಡೋದ್ರಿಂದನೂ ಏನು ನಮಗೇನು ತೊಂದರೆ ಇಲ್ಲ. ಈ ವರ್ಷನೇ ಸ್ವಲ್ಪ ಟ್ರಬಲ್, ಯಾಕಂದರೆ ಮಳೆ ಇಲ್ಲ ಎಲ್ಲೂ. ಹಂಗಾಗಿ ಮೇವು ನಾವೇ ಬೆಳ್ಕೊತಾ ಇದ್ದೀವಿ, ಮೇವು ಕೊಡ್ತಾ ಇದ್ದೀವಿ ಇವಾಗ. ಹಂಗಾಗಿ ಲಾಸ್ ಏನಿಲ್ಲ. ವರ್ಷದಿಂದ ವರ್ಷಕ್ಕೆ ಹೇಗೆ ಡೆವಲಪ್ ಆಗಿದೆ ನಿಮ್ಮ ಫಾರಮ್? ವರ್ಷದಿಂದ ವರ್ಷಕ್ಕೆ ನಾನು ಬ್ರೀಡಿಂಗ್ ಮಾಡ್ಕೊಂಡೇ ಬಂದಿದ್ದೀನಿ. ನಮಗೆ ಸ್ಟೆಪ್ 10 ವರ್ಷದಿಂದನೂ ಎಲ್ಲ ಸ್ಟೆಪ್ ಕರುಗಳು ಇಲ್ಲೇ ಇದ್ದಾವೆ ನೋಡಿ. ಇಲ್ಲ ಅಲ್ಲೂ ಒಳಗಡೆನೂ ಇದ್ದಾವೆ. ಈಗ ಯಾರೇ ಗೊತ್ತಿದ್ರೆ ಈಗ ದೇಸಿ ಹಸು ಸಾಕಿದ್ದಾರೆ ಅಂದರೆ ಹುಡಿಕೊಂಬಂದು ಅವರೇ ತುಪ್ಪ ತಗೊಂಡು ಹೋಗ್ತಾರೆ. ಹಂಗಿದ್ದಾಗ ಏನು ತೊಂದರೆ ಇಲ್ಲ. ಇವಾಗ ಮತ್ತು ದೇಸಿ ಹಸು ಸಾಕಿ ಅಂತ ಏನು ಕೇಳ್ತೀವಿ ಅಂದರೆ, ನಮ್ಮದೇ ಬ್ರ್ಯಾಂಡು, ನಮ್ಮದೇ ಹಸು, ನಾವು ಲಾಸ್ ಆಯಿತು ಅಂದರೆ ಏಕ್ಸ್ಬೋದು. ನಾವು ಎಷ್ಟಕ್ಕೆ ಬೇಕಾದ್ರೂ ನಮ್ಮ ಪ್ರಾಡಕ್ಟ್ ನಾವು ಎಷ್ಟಕ್ಕೆ ಬೇಕಾದ್ರೂ ನಾವು ಮಾರ್ಬೋದು. ಯಾಕಂದರೆ ನಮಗೆ ಲಾಸ್ ಆಗ್ದಂಗೆ ನಾವು ಮಾರ್ಬೋದು. ಅದೇ ನಾವು ಡೈರೆಕ್ಟ್ ತೊಗೊಂಡಾಗ ಹಾಕ್ತೀವಿ, ಇಲ್ಲೊಂದು ಹಾಕ್ತೀವಿ ಅಂದಾಗ ಅವ್ರು ಕೊಟ್ಟಷ್ಟು ನಾವು ಈಸ್ಕೊಬೇಕಾಗುತ್ತೆ. ಬಟ್ ಏನಂದರೆ ಎಚ್.ಎಫ್ ಹಸುದು ನಾವು ಹಾಲು ಮಾರ್ಕೆಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಪ್ರೋಸೆಸ್ ಆಗಬೇಕು, ಇದಿದೆ. ದೇಸಿ ಆದರೆ ನಾವು ಡೈರೆಕ್ಟ್ ರಾ ಮಿಲ್ಕ್ ಕೊಡ್ಬೋದು. ಹಂಗಾಗಿ ದೇಸಿ ಕಟ್ಕೊಂಡ್ರೆ, ದೇಸಿ ಹಸುಗಳು ಸಾಕಿದ್ರೆ ಪ್ರಾಫಿಟ್ ಅನ್ನೋದಕ್ಕಿಂತನೂ ಟೆನ್ಷನ್ ಇಲ್ಲ. ಹೌದ್ರಷ್ಟು ರೋಗ ಬಂತು ಅನ್ನಂಗಿಲ್ಲ. ಈಗ ನೋಡಿ, ಯಾವಕ್ಕೂ ನಾವು ಮೂಗ್ದರ ಹಗ್ಗ ಏನೂ ಹಾಕಿಲ್ಲ, ಆರಾಮಾಗಿ ಓಡಾಡ್ಕೊಂಡಿದ್ದಾವೆ. ಅವನ್ನ ಕಟ್ಟಾಕಬೇಕು, ತೊಳಿಬೇಕು ಬೆಳಿಗ್ಗೆ ಎದ್ದು, ಅವೆಲ್ಲ ಏನು
ರಿಸ್ಕೇ ಇಲ್ಲ. ನಾನು ಹೇಳೋದಂದರೆ ಸ್ವಲ್ಪ ದೇಸಿ ಹಸುಗಳು ಜಾಸ್ತಿ ಆದರೆ ಭೂಮಿ ಸತ್ವನೂ ಜಾಸ್ತಿ ಆಗುತ್ತೆ. ಈಗ ಎಚ್ ಎಫ್ ಹಸುನಲ್ಲಿ ನೀವು ಜೀವಾಮೃತ ಮಾಡೋಕ್ಕಾಗಲ್ಲ. ನಾವು ಬರೀ ಮಾರ್ಕೆಟು ಹಾಲಿಂದ ನೋಡೋಕೆ ಮುಂದಕ್ಕೆ ನಾವು ಇದು ದೇಸಿ ಹಸು ಜನ್ರೇಷನ್ನು ಬೆಳಿಬೇಕಲ್ಲ. ಈಗ ನಾವು ಎಚ್ ಎಫ್ ಬೆಳೆಸ್ಕೊಂಡು ಹೋದರೆ ದೇಸಿ ಹಸುನು ಬೆಳಿಬೇಕಲ್ಲ. ಈಗ ದೇಸಿ ಹಸು ಹಾಲು ಕುಡಿದ್ರೆ ಸ್ಟಾಮಿನಾ ಜಾಸ್ತಿ, A2 ಪ್ರೋಟೀನ್ ಇರುತ್ತೆ, ಮತ್ತು ನೀವು ರಾ ಮಿಲ್ಕ್ ಕುಡಿಬೋದು. ಅದೇ ಎಚ್ ಎಫ್ ಹಸು ನೀವು ರಾ ಮಿಲ್ಕ್ ಕುಡಿಯೋಕ್ಕಾಗಲ್ಲ, ಹಂಗೆ ಕುಡಿಯೋಕ್ಕಾಗಲ್ಲ ಸರ್, ಸ್ಮೆಲ್ ಬರುತ್ತೆ, ಪ್ಯಾಸ್ಟರೈಸ್ ಮಾಡಲೇಬೇಕು.